ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೇ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ವೇಳೆಗಡು ಮರೆತಾತುರದಿನ್ ಅಡುಗೆ ಪಕ್ಕಹುದೇ, ತಾಳುಮೆಯೇ ಪರಿಪಾಕ ಮಂಕುತಿಮ್ಮ. ಒಂದು ತುಂಬಿದ ಸಭೆಯಲ್ಲಿ ಯಶಸ್ಸು ಯಾರಿಗೆ ಬೇಕು ಕೈ ಎತ್ತಿ ಎನ್ನುವ ಪ್ರಶ್ನೆಯನ್ನು ಹಾಕಿದ್ರೆ ಬಹುಶಃ ನಾವೆಲ್ಲರೂ ಕೈಯನ್ನು ಎತ್ತೀವಿ ಅಲ್ವಾ? ಆದರೆ ಎರಡನೇ ಪ್ರಶ್ನೆಯಾಗಿ ಎಷ್ಟು ಜನ ಆ ಯಶಸ್ಸಿನ ಸಲುವಾಗಿ ಸರ್ವವನ್ನೂ ತ್ಯಾಗ ಮಾಡಿ ಕಠಿಣ ಪರಿಶ್ರಮ ಹಾಕಿ ತಾಳ್ಮೆಯಿಂದ ಕಾಯಲು ಸಿದ್ಧರಿದ್ದೀರಾ ಅಂತ ಕೇಳಿದರೆ ಎತ್ತಿದ ಕೈಗಳು ಎಷ್ಟು ಹಾಗೆ ಉಳಿಯುತ್ತವೆ ನಮಗೆ ಗೊತ್ತಿಲ್ಲ. ಯಶಸ್ಸು ಎಲ್ಲರಿಗೂ ಬೇಕು, ಆದರೆ ಅದು ಕೇಳುವ ಡಿಮಾಂಡ್ ಮಾಡುವ ಪರಿಶ್ರಮ ತಾಳ್ಮೆ ಇವತ್ತು ನಮ್ಮಲ್ಲಿ ಇಲ್ಲ. ಅಮೆಜಾನ್ ಸಿಂಗಲ್ ಡೇ ಡೆಲಿವರಿ, ಝೊಮ್ಯಾಟೊ 10 ಮಿನಿಟ್ ಫುಡ್ ಡೆಲಿವರಿ, ಇದನ್ನು ಅಭ್ಯಸಿಸಿಕೊಂಡಿರುವ ನಮಗೆ ಯಶಸ್ಸು ಒಂದು ಅಮೆಜಾನ್ ಡೆಲಿವರಿಯಷ್ಟು ಸುಲಭವಾಗಿ ದಕ್ಕುವುದಿಲ್ಲ ಅಂತ ಜ್ಞಾನೋದಯವಾಗಬೇಕಾಗಿದೆ ಅಲ್ವಾ? ಎಲ್ಲರಿಗೂ ಯಶಸ್ಸು ಬೇಕು. ವಿದ್ಯಾರ್ಥಿ ರ್ಯಾಂಕ್ ಬರಬೇಕು, ನೌಕರನಿಗೆ ಒಳ್ಳೆಯ ಸಂಬಳ ಹೈಕ್ ಆಗಬೇಕು, ಉದ್ಯಮಿಗಳಿಗೆ ಹೆಚ್ಚು ವಹಿವಾಟು ನಡಿಬೇಕು, ಹಣ ಸಂಪಾದನೆ ಆಗಬೇಕು, ಆಟಗಾರರಿಗೆ ಪಂದ್ಯವನ್ನು ಗೆಲ್ಲುವುದು ಯಶಸ್ಸು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂತವರಿಗೆ IITನೋ IIMೋ IASೋ ಸೆಲೆಕ್ಟ್ ಆಗೋದು ಯಶಸ್ಸು, ಅದವಶ್ಯಕತೆ ಇದೆ. ಎಲ್ಲರಿಗೂ ಯಶಸ್ಸು ಬೇಕು, ಎಲ್ಲರಿಗೂ ವರ ಬೇಕು, ಆದರೆ ತಪಸ್ಸು ನಡೆಸಲು ನಾವು ಸಿದ್ಧರಿಲ್ಲ. ಆ ಯಶಸ್ಸಿನ ತಪಸ್ಸು ನಡೆಸಬೇಕೆಂದರೆ ಯಾವ ರೀತಿ ನಮ್ಮ ಮನಸ್ಸನ್ನು ಆತ್ಮಶಕ್ತಿಯನ್ನು ತರಬೇತಿಗೊಳಿಸಬೇಕು, ಪರಿಶ್ರಮದ ನಡುವೆಯೂ ತಾಳ್ಮೆಯಿಂದ ಕಾಯಲು ಸಿದ್ಧರಿರಬೇಕು, ಚಿಕ್ಕ ಸೋಲುಗಳಿಂದ ಮನೋಕುಸಿತಕ್ಕೆ ಒಳಗಾಗಬಾರದು ಅನ್ನುವುದನ್ನು ಈ ಕಗ್ಗದಲ್ಲಿ DVG ಅವರು ಹೇಳ್ತಾರೆ. ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೇ, ಕಾಳ ಅವನ ಉದಯದಿ ಅಂತ ಅರ್ಥೈಸ್ಕೋಬೇಕು. ಕಾಳ ಎಂದರೇನು? ಕಾಲಭೈರವ ಎಂದರೇನು? ಶಿವ ಸಮಯದ ಸಂಕೇತ. ಯಾಕೆ? ನಮಗೆ ಹುಟ್ಟುವನ್ನು ಬ್ರಹ್ಮ ಕೊಟ್ಟರೆ, ಸ್ಥಿತಿಯನ್ನು ವಿಷ್ಣು ಪಾಲಿಸಿದರೆ, ಸಾವನ್ನು ಅಂತ್ಯವನ್ನು ಕಾಲವೇ ಕೊಡುತ್ತದಲ್ಲವ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ನೀನು ಯಾರನ್ನೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನೂ ಕೊಲ್ಲುವುದು ಕಾಲವೇ. ಹಾಗೆ ಕಾಳನುದಯದಿ ಅಂದರೆ ಇಲ್ಲಿ ಕಾಳ ಎಂದರೆ ಕಾಲ ಅಂತ ಅರ್ಥ ಮಾಡ್ಕೋಬೇಕು. ಉದಯದಿ ಅಂದರೆ ಪ್ರತಿ ದಿನದ ಮುಂಜಾನೆಯೇ ಕಾಳನುದಯದಿ. ಬೆಳಗ್ಗೆ ಹೊತ್ತಿಗೆ ನಾವು ಏನೋ ಒಂದು ಬೀಜವನ್ನು ಬಿತ್ತಿ ಸಂಜೆಗದು ಪೈರಹುದೇ, ಸಂಜೆ ಈವ್ನಿಂಗ್ಗೆ ಅದು ಬೆಳೆದು ನಮಗೆ ಪೈರಾಗಿ ಸಿಗತ್ತಾ? ಭತ್ತನೋ ರಾಗಿನೋ ಕಬ್ಬೋ ಸಾಧ್ಯನೇ ಇಲ್ಲ ಅಲ್ವಾ? ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ನೀನು ಎಷ್ಟೇ ಪರಿಶ್ರಮ ಹಾಕು, ಕಾಲದ್ದು ಒಂದು ಪಾತ್ರವಿದೆ, ಅದರ ಪಾಲು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆನೇ ತೆಗೆದುಕೊಳ್ಳೋಣ. ಯಾಕೆಂದರೆ ಬಹಳಷ್ಟು ಯುವಕ ಯುವತಿಯರು ಇತ್ತೀಚೆಗೆ ನಮ್ಮ ಇಮೇಲ್ ಐಡಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಕುಳಿತುಕೋತಾ ಇದ್ದೀವಿ, ಅದಕ್ಕೆ ಸ್ಫೂರ್ತಿ ಬೇಕು ಅಂತ ಬರೆದು ಕಳಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ಅದಕ್ಕೊಂದು ಸಮಯ ಬರಬೇಕು. ಸಮಯ ಬರಬೇಕು ಅಂದರೆ ನೀನು ಪರಿಶ್ರಮ ಹಾಕಬಾರ್ದು ಅಂತಲ್ಲ, ಪರಿಶ್ರಮ ಹಾಕುತ್ತಿದ್ರೂ ಸಮಯ ಬೇಕು. ಅಂದರೆ ನಾನು ದೇಶಕ್ಕೆ 100ರಲ್ಲಿ ರ್ಯಾಂಕ್ ಬರಬೇಕು ಅಂದರೆ ಒಂದು ವಾರ 18 ತಾಸುಗಳು ಓದ್ಬಿಟ್ರೆ ಉಪಯೋಗ ಇಲ್ಲ. 18 ತಾಸುಗಳು 365 ದಿನ ನಾವ್ಯಾವತ್ತು ಪರಿಶ್ರಮ ಹಾಕಕ್ಕೆ ತಯಾರಾಗ್ತೀವೋ ಅದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಅಥವಾ ಇನ್ಯಾವುದೋ ಸಿದ್ಧಿ ಆಗಲಿ ನಮ್ಮನ್ನು ಹುಡುಕಿ ಬರುತ್ತೆ. ಆದರೆ ನಾವು ಅದನ್ನು ಮಾಡೋಕ್ಕೆ ತಯಾರಿಲ್ಲ. ಬೆಳಗ್ಗೆ ಹೊತ್ತು ಬೀಜ ಹಾಕಿ ಸಂಜೆ ಅದು ಫಲ ಸಿಗಬೇಕು. ಯಾವುದೋ ಒಂದು ವ್ಯಾಪಾರವನ್ನು ಆರಂಭಿಸ್ತೀವಿ, ತಕ್ಷಣ ಪಿಕಪ್ ಆಗಿಬಿಡಬೇಕು. ಆ ಡಿಪ್ ಅನ್ನೋದಿರುತ್ತಲ್ಲ, ನಾವು ಆರಂಭಿಸಿ ಯಶಸ್ಸು ಬರುವ ಮಧ್ಯದ ಒಂದು ಸಮಯ, ಅದು ಅತ್ಯಂತ ಮುಖ್ಯವಾದದ್ದು ಯಶಸ್ಸಿನಲ್ಲಿ. ಅದು ನಮಗೆ ಎಲ್ಲ ಜೀವನ ಪಾಠಗಳನ್ನು ಕಲಿಸುತ್ತೆ. ಆದರೆ ನಾವು ಆ ಸಮಯನ ಬೈಪಾಸ್ ಮಾಡಿ ಶಾರ್ಟ್ಕಟ್ ಮಾಡಿ ಹೋಗ್ತೀವೋ ಬಹುತೇಕವಾಗಿ ನಮಗೆ ಯಶಸ್ಸು ಅವತ್ತು ಸಿಗಲ್ಲ. ಸಿಕ್ಕರೂ ಬಿಗಿನರ್ಸ್ ಲಕ್ ಅಂತಾರೆ. ಅಂದರೆ ಯಾವಾಗೋ ಆರಂಭಿಸಿದಾಗ ಏನೋ ಆಗಿಬಿಡತ್ತೆ, ಯಶಸ್ಸು ಸಿಕ್ಬಿಡತ್ತೆ. ಅದು ತುಂಬ ದಿನ ಇರಲ್ಲ, 1 2 ಆಮೇಲೆ ಸೋಲು ನಮಗೆ ಕಾದು ಕೂತಿರುತ್ತೆ. ಯಾಕೆ? ನಾವು ಅದಕ್ಕೆ ಬೇಕಾಗುವ ಒಂದು ತಪಸ್ಸನ್ನು, ಪೂರ್ಣ ದಾರಿಯನ್ನು ಪಡೆದು ಬಂದಿರೋದಿಲ್ಲ. ಹಾಗಾಗಿ ಪರಿಶ್ರಮದ ಜೊತೆ ಕಾಲದ್ದೂ ಪಾತ್ರವಿದೆ. ಬರಿಯ ಪರಿಶ್ರಮ ಯಶಸ್ಸನ್ನು ಕೊಡಲ್ಲ,
ಪರಿಶ್ರಮ ಈಸ್ ನಾಟ್ ಈಕ್ವಲ್ ಟು ಯಶಸ್ಸು. ಪರಿಶ್ರಮ ಪ್ಲಸ್ ಸಮಯ ಕಾಲ ಈಸ್ ಈಕ್ವಲ್ ಟು ಯಶಸ್ಸು. ವೇಳೆಗಡು ಮರೆತಾತುರದಿನ್ ಅಡುಗೆ ಪಕ್ಕಹುದೇ. ಎಲ್ಲದಕ್ಕೂ ವೇಳೆಯ ಒಂದು ಗಡು ಇರುತ್ತೆ, ಇಷ್ಟಾಗಬೇಕದು ಅಂತ, ಇಷ್ಟು ಕುದಿಯಬೇಕು ಅಡುಗೆ ಅಂತ ಒಂದು ಟೈಮ್ ಇರುತ್ತೆ. ಆ ಟೈಮ್ನ ಮರೆತು ಆತುರದಿಂದ ನಾವು ಬಯಸಿದಷ್ಟು ಅಡುಗೆ ಪಕ್ಕವಾಗುವುದಿಲ್ಲವಲ್ಲ. ಪಕ್ಕ ಅಂದರೆ ಅದು ಏನು ಆಗಬೇಕೋ ಅದು ಆಗಿರೋದಿಲ್ಲ, ಇನ್ನೇನೋ ಆಗಿಬಿಡುತ್ತೆ ನಾವು ಅವಸರ ಮಾಡಿದ್ರೆ. ಅದೇ ಸೋಲು. ಅಡುಗೆ ಆಗಲ್ವಲ್ಲ ಹೇಗೆ ನಾವು ಆತುರದಿಂದ ಮಾಡಿದ್ರೆ. ಈಗ ರಂಜಾನ್ ತಿಂಗಳಾಗಿದ್ದರಿಂದ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಹೈದರಾಬಾದಿ ಹಲೀಮ್ ಅಂತ, HALEEM, ಹುಡುಕಿ ನೋಡಿ ಗೊತ್ತಿಲ್ಲದವರು. ಅದರ ಬಗ್ಗೆ ಒಂದು ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ. ಅದರಲ್ಲಿ ಪ್ರಾಣಿಯ ಮಾಂಸವನ್ನು ಸುಮಾರು 12-14 ಗಂಟೆಗಳ ಕಾಲ ಬೇಯಿಸಿದರೆ ಮಾತ್ರ ಅದು ಸಾಧ್ಯ. ತುಂಬ ಮುಖ್ಯವಾದ ಖಾದ್ಯ ಈ ತಿಂಗಳಿನಲ್ಲಿ ಅದು. ಅದಾಗಲ್ಲಪ್ಪ, ಯಾರಾದರೂ ಹೇಳೋದು ಕೇಳಿದ್ದೀರಾ? ಕ್ವಿಕ್ ಹಲೀಮ್, ಫಾಸ್ಟ್ ಫುಡ್ ಹಲೀಮ್, ಸಾಧ್ಯನೇ ಇಲ್ಲ. ಅದು ಅಷ್ಟು ಹೊತ್ತು ಬೆಂದರೆ ಮಾತ್ರ ಅದೊಂದು ರುಚಿಯನ್ನು, ಅದರದೇ ಆದ ರುಚಿಯನ್ನು ನಮಗೆ ಕೊಡುತ್ತೆ. ಇಲ್ಲ ಅಂದರೆ ಅದು ಇನ್ನೇನೋ ಆಗುತ್ತೆ. ಅದನ್ನೇ ಇಲ್ಲಿ DVG ಅವರು ಹೇಳ್ತಿರೋದು. ವೇಳೆಗಡು ಮರೆತಾತುರದಿನ್ ಅಡುಗೆ ಪಕ್ಕಹುದೇ. ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಹಾಕಿಬಿಟ್ಟು ಹೈದರಾಬಾದಿ ಹಲೀಮ್ ರೆಡಿ ಆಗಿಬಿಡ್ಲಿ ಅಂದರೆ ಆಗತ್ತಾ? ಆಗಲ್ಲ. ಹಾಗೆ ಅದು ಹೈದರಾಬಾದಿ ಹಲೀಮ್ ಅನ್ನೋ ಖಾದ್ಯಕ್ಕೆ ಅದಾದರೆ ಇನ್ನು ಯಶಸ್ಸು. ನೀವು ಕೇಳಿರ್ಬೋದು ಬೇರೆ ತಿಂಡಿಗಳನ್ನ 3 ನಿಮಿಷದಲ್ಲಿ ಮಾಡ್ಬೋದು, 2 ಮಿನಿಟ್ಸ್ ಮ್ಯಾಗಿ ಮಾಡ್ಬೋದು, ಆದರೆ ಅದು ಹೈದರಾಬಾದಿ ಹಲೀಮ್ ಆಗಲ್ಲ. ಹಾಗೆ 2-3 ದಿನಗಳಲ್ಲಿ ಇನ್ನೇನೋ ಸಿಗ್ಬೋದು, ಆದರೆ ಯಶಸ್ಸು ಸಿಗಲ್ಲ. ಯಶಸ್ಸು ಅನ್ನುವ ಉನ್ನತ ಪದವಿ ನಮ್ಮ ಆತ್ಮಕ್ಕೆ ದೊರಕಬೇಕಂದ್ರೆ ವೇಳೆಯನ್ನು ನಾವು ಗೌರವಯುತವಾಗಿ ನೋಡೋದನ್ನು ಕಲಿಬೇಕು. ಅದಕ್ಕೆ ತಾಳ್ಮೆಯೇ ಪರಿಪಾಕ ಮಂಕುತಿಮ್ಮ. ತಾಳ್ಮೆಯಿಂದನೇ ಪರಿಪಾಕ ಉಂಟಾಗೋದು. ಒಂದು ಅಡುಗೆ ಮಾಡ್ತಿದ್ರೆ ಅಲ್ಲಿ ನೋಡ್ತಾ ಇರಬೇಕು. ಹೈದರಾಬಾದಿ ಹಲೀಮ್ ಮಾಡಬೇಕಂದ್ರೆ ಕಟ್ಟಿಗೆಯ ಒಂದು ದೊಡ್ಡ ಮುಚ್ಚೋಕಾಯಿನ ಹಿಡ್ಕೊಂಡು ಕಲಿಸ್ತಾ ಇರಬೇಕು. ನಾವು ಬೇಯಿಸಕ್ಕೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಆಗಲ್ಲ. ಹಾಗೆ ತಾಳ್ಮೆ, ಕಾಯ್ತಾ ಇರಬೇಕು, ಜೊತೆಗೆ ಪರಿಶ್ರಮ ಹಾಕ್ತಾ ಇರಬೇಕು. ಅವತ್ತು ಹಿಂದೆ ಹೇಳಿದ ಹಾಗೆ ಸಮಯ ಮತ್ತು ಪರಿಶ್ರಮ ಸೇರಿ ನಮಗೆ ಯಶಸ್ಸಿಗತ್ತೆ. ಬರೀ ಪರಿಶ್ರಮ, ತಾಳ್ಮೆ ಇಲ್ಲದ ಪರಿಶ್ರಮ ಯಶಸ್ಸನ್ನು ಕೊಡಲ್ಲ. ಬರೀ ಸಮಯ ಅಥವಾ ತಾಳ್ಮೆ, ಪರಿಶ್ರಮ ಇಲ್ಲದ ತಾಳ್ಮೆ ಅದೂ ಸಹ ಯಶಸ್ಸನ್ನು ಕೊಡಲ್ಲ. ಎರಡು ಸೇರಿದಾಗ ಮಾತ್ರ, ವೆನ್ ದೇ ಆರ್ ಬ್ಲೆಂಡೆಡ್ ಟುಗೆದರ್, ಅವತ್ತು ನಮಗೆ ಯಶಸ್ಸಿನ ಬಾಗಿಲು ತೆರೆಯುತ್ತೆ. ಅದರಿಂದ ನಾವು ನಮ್ಮ ಜೀವನದಲ್ಲಿ ಪರಿಶ್ರಮದ ಜೊತೆಗೆ ತಾಳ್ಮೆಯನ್ನು ಬೆಳೆಸ್ಕೊಳ್ಳೋಣ. ತಾಳ್ಮೆ ಇದ್ದರೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಶುದ್ಧವಾದಾಗ ಒಳ್ಳೆಯ ಪರಿಶ್ರಮಕ್ಕೆ ಮತ್ತಷ್ಟು ಸ್ಫೂರ್ತಿ ನಮ್ಮ ಹೃದಯದಲ್ಲಿ ದೊರಕತ್ತೆ ಅಂತ ಹೇಳ್ತಾ ಈ ಕಗ್ಗವನ್ನು ಮತ್ತೆ ಓದೋಣ. ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೇ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ, ವೇಳಗಡು ಮರೆತಾತುರದಿನ್ ಅಡುಗೆ ಪಕ್ಕಹುದೇ, ತಾಳುಮೆಯೇ ಪರಿಪಾಕ ಮಂಕುತಿಮ್ಮ. ಈ ನಮ್ಮ ಸ್ಪಿರಿಚುವಲ್ ಕನ್ನಡ ಆಧ್ಯಾತ್ಮಿಕ ಸಮೂಹ ತನ್ನ 2ನೇ ಹಾಗೂ ಮಹತ್ವದ ಹಂತವನ್ನು ಪ್ರವೇಶಿಸಿದೆ. ಇದರ ಭಾಗವಾಗಲು ಅಪೇಕ್ಷಿಸುವವರು ನಮ್ಮ ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದ.